ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವೆಂಕಟೇಶ್. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ದಿನಾಂಕ ವಿಚಾರ 5,000ಕ್ಕೂ ಹೆಚ್ಚಿನ ದಾಖಲೆಗಳಿವೆ. 15 ದಿನ ಸಮಯ ಕೊಡಿ ಅಂತ ಆರೋಪಿಗಳ ಪರ ವಕೀಲರ ಮನವಿ. ನವೆಂಬರ್ 19ಕ್ಕೆ ವಿಚಾರಣೆ ಮುಂದೂಡಿದ ಸೆಷನ್ಸ್ ಕೋರ್ಟ್. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದ ನಟ ದರ್ಶನ್. ಮೆರೂನ್ ಬಣ್ಣದ ಟಿ ಶರ್ಟ್, ಹಣೆಗೆ ಕುಂಕುಮ ಇಟ್ಟಿದ್ದ ದಾಸ. ಜೈಲಿನಲ್ಲಿ ನಿತ್ಯವೂ ದೇವಿಯ ಆರಾಧನೆಯಲ್ಲಿ ತೊಡಗಿರುವ ದರ್ಶನ್. ಜೈಲಿನಲ್ಲಿ ರಾಜಾತಿಥ್ಯದ ವಿಡಿಯೋಗಳು ವೈರಲ್. ನಟ ಧನ್ವೀರ್ ವಿಡಿಯೋ ಹರಿಬಿಟ್ಟರ ಅನ್ನೋ ಅನುಮಾನ. ಬೆಳಗಿನ ಜಾವ ವಶಕ್ಕೆ ಪಡೆದು ಸಿಸಿಬಿ ವಿಚಾರಣೆ. ಬೆಳಗ್ಗೆ 11:40ರ ಸುಮಾರಿಗೆ ಬಿಟ್ಟು ಕಳುಹಿಸಿದ ಪೊಲೀಸರು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಶೇಷ ಸೌಲಭ್ಯಗಳನ್ನು ಕೊಡಲಾಗ್ತಾ ಇದೆ. ಐಸಿಸ್ ಉಗ್ರನಿಗೆ ಮೊಬೈಲ್ ನೀಡಲಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎನ್ಐಎ ಮತ್ತು ಕಾರಾಗೃಹ ಡಿಜಿಗೆ ಹಿಂದೂ ಮುಖಂಡ ತೇಜಸ್ ಗೌಡ ದೂರು. ರೇಪಿಸ್ಟ್ಗಳು, ಶಂಕಿತ ಟೆರರಿಸ್ಟ್ಗಳಿಗೂ ಪರಪ್ಪನ ಅಗ್ರಹಾರದಲ್ಲಿ ಬಿಂದಾಸ್ ಲೈಫ್. ರಾಜಾತಿಥ್ಯ ಸಹಕರಿಸ್ತಾ ಇರುವ ಸರ್ಕಾರ ಅಂತ ಹೇಳಿ ಬಿಜೆಪಿ ಆರೋಪ. ವಿಜಯೇಂದ್ರ ಅಶೋಕ್ ನೇತೃತ್ವದಲ್ಲಿ ಸಿಎಂ ಮನೆಗೆ ಮುತ್ತಿಗೆ, ಪೊಲೀಸರಿಂದ ವಶಕ್ಕೆ. ಕೈದಿಗಳಿಗೆ ರಾಜಾತಿಥ್ಯದ ವಿಡಿಯೋ ವೈರಲ್ ಬೆನ್ನಲ್ಲೇ ಗೃಹ ಸಚಿವ ಪರಮೇಶ್ವರ್ ಸಭೆ. ಎಡಿಜಿಪಿ ದಯಾನಂದ್ ಸೇರಿ ಜೈಲಾಧಿಕಾರಿಗಳ ಜೊತೆ ಚರ್ಚಿಸಿ ಮಾಹಿತಿ ಕಲೆ. ವರದಿ ಆಧರಿಸಿ ಮುಂದಿನ ಕಾನೂನು ಕ್ರಮದ ಬಗ್ಗೆ ಸಲಹೆ. ಉಗ್ರ ಚಟುವಟಿಕೆಗಳಲ್ಲಿ ಇರೋರ್ಗೂ ಸೇಫ್ ಜಾಗವಾಯ್ತಾ ಜೈಲು. ಜುಲೈನಲ್ಲಿ ಉಗ್ರರಿಗೆ ಮೊಬೈಲ್ ಕೊಟ್ಟಿದ್ದ 3ವರನ್ನ ಬಂಧಿಸಿದ್ದ ಎನ್ಐಎ. ಈಗ ಶಂಕಿತ ಉಗ್ರ ಶಕೀಲ್ನನ್ನು ಎನ್ಐಎ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ನಮಾಜ್ ಮಾಡಿದ ಗುಂಪು. ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 2ನಲ್ಲಿ ಘಟನೆ. ವಿಮಾನ ನಿಲ್ದಾಣದಲ್ಲಿ ನಮಾಜ್ ಮಾಡಿದ್ದಕ್ಕೆ ಬಿಜೆಪಿ ಆಕ್ರೋಶ. ತಿಂಗಳು ಆರಂಭವಾಗಿ 10 ದಿನಗಳಲ್ಲೇ 2ನೇ ಬಾರಿಗೆ ದೆಹಲಿಗೆ ಡಿಸಿಎಂ. ವೋಟ್ ಚೋರಿ ವರದಿಯನ್ನ ಹಿಡಿದು ತೆರಳಿರುವ ಡಿಕೆ ಶಿವಕುಮಾರ್. ಹೈಕಮಾಂಡ್ ನಾಯಕರ ಭೇಟಿಗೆ ಸಮಯ ಕೋರಿಕೆ. ದಿನೇ ದಿನೇ ಗೊಂದಲದ ಗೂಡಾಗ್ತಾ ಇದೆ ನಾಯಕತ್ವ ಬದಲಾವಣೆಯ ಜಟಾಪಟಿ. ಹೈಕಮಾಂಡ್ ನಡೆಯಿಂದಾನೇ ಗಲಿಬಿಲಿ ಸೃಷ್ಟಿ. ಯಾವುದನ್ನು ಸ್ಪಷ್ಟವಾಗಿ ತಿಳಿಸದ ಕಾರಣ ಗೊಂದಲಕ್ಕೆ ಸಿಲುಕಿದ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್. ಕಬ್ಬು ಬೆಳೆಗೆ 3,500 ರೂಪಾಯಿಯೇ ಬೇಕು ಅಂತ ಮುಧೋಳದಲ್ಲಿ ಮುಂದುವರೆದ ಹೋರಾಟ. 1000ಕ್ಕೂ ಹೆಚ್ಚು ರೈತರಿಂದ ರ್ಯಾಲಿ. ರಾಯಣ್ಣ ಸರ್ಕಲ್ನಿಂದ ತಹಶೀಲ್ದಾರ್ ಕಚೇರಿಯವರೆಗೂ ಮೆರವಣಿಗೆ. ಕಲಬುರಗಿಯ ಅಫ್ಜಲ್ಪುರದಲ್ಲೂ ಕಬ್ಬಿನ ಕಿಚ್ಚು. ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆ ನಿಗದಿ ಸೇರಿ ಹಲವು ಡಿಮ್ಯಾಂಡ್. ಸ್ವಾಭಿಮಾನಿ ಕಬ್ಬು ಬೆಳೆಗಾರರ ಸಂಘದಿಂದ ಬಂದ್ಗೆ ಕರೆ. ಬೃಹತ್ ಪ್ರತಿಭಟನೆ. ಇಂದು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ, ಉಪಾಧ್ಯಕ್ಷರ ಚುನಾವಣೆ. ಸವದಿ ಕತ್ತಿ ಬಣದಿಂದಾನು ಹಲವು ತಂತ್ರಗಾರಿಕೆ. ಮಧ್ಯಾಹ್ನ 3 ಗಂಟೆ ವೇಳೆಗೆ ಸ್ಪಷ್ಟ ಚಿತ್ರಣ ಹೊರಕ್ಕೆ. ಕಿರುತೆರೆ ನಟಿಯಿಂದ ಖಾಸಗಿ ಫೋಟೋ ವಿಡಿಯೋ ಹಂಚಿ ಮಾನಹಾನಿ ಆರೋಪ. ತಿಲಕ್ ನಗರ ಪೊಲೀಸರಿಂದ ಆಶಾ ಜೋಯಿಸ್ಗೆ ಮತ್ತೆ ವಿಚಾರಣೆಗೆ ಬುಲಾವ್. ಮೊಬೈಲ್ನಲ್ಲಿ ಹಲವರಿಗೆ ವಿಡಿಯೋ ಸೆಂಡ್ ಮಾಡಿರೋದು ಪತ್ತೆ. ಈ ಬಗ್ಗೆ ಎದುರಾಗಲಿದೆ ಪ್ರಶ್ನೆ. ಸಂತಾನದ ಗೆಲುವಿನ ನಂತರ ನಟಿ ರುಕ್ಮಿಣಿ ವಸಂತ್ಗೆ ಹೆಚ್ಚಾಯಿತು ಬೇಡಿಕೆ. ಖ್ಯಾತ ನಿರ್ದೇಶಕ ಮಣಿರತ್ನಂ ಸಿನಿಮಾದಲ್ಲಿ ನಾಯಕಿಯಾಗಿ ಆಫರ್. ಏಸ್ ಬಳಿಕ ಮತ್ತೊಮ್ಮೆ ವಿಜಯ್ ಸೇತುಪತಿ ಜೊತೆ ಸ್ಕ್ರೀನ್ ಶೇರ್ಗೆ ತಯಾರಿ. ಅಮೃತ ವರ್ಷಿಣಿ ಸೀರಿಯಲ್ ಖ್ಯಾತಿಯ ನಟಿ ರಜನಿ ಮದುವೆ. ಬಹುಕಾಲದ ಗೆಳೆಯ ಅರುಣ್ ಗೌಡ ಜೊತೆ ಸಪ್ತಪದಿ. ಆಪ್ತರು, ಕುಟುಂಬಸ್ಥರ ಸಮ್ಮುಖದಲ್ಲಿ ಗಟ್ಟಿ ಮೇಳ. ನ್ಯೂಸ್ ಫಸ್ಟ್.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.